ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ, ಆಲ್ರೆಡಿ 12 ಕಾಲ ಆಗಿದೆ. ರೆಂಟೆಡ್ ಹೌಸಿಂದ ಈ ರೆಂಟೆಡ್ ಹೌಸ್ಗೆ ಶಿಫ್ಟ್ ಆಗಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ. ಇನ್ನೂ ಫುಲ್ ಎಲ್ಲ ಪರ್ಫೆಕ್ಟಾಗಿ ಸೆಟ್ ಆಗೋದಕ್ಕೆ 1 ವೀಕ್ ಟೈಮ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಎಲ್ಲ ಫುಲ್ ಆಗಿದೆ. ಬಟ್ ಕಬೋರ್ಡ್ಸ್ ಎಲ್ಲ ಸ್ವಲ್ಪ ಬಟ್ಟೆ ಇಟ್ಕೊಳೋದಿದೆ. ನಾವು ಆ ಮನೆಗೆ ಮದುವೆ ಆದ ಹೊಸದ್ರಲ್ಲಿ ಹೋಗಿದ್ದು. ಆಲ್ರೆಡಿ 5 ವರ್ಷ ಆಯಿತು. ಮೇನ್ ಉದ್ದೇಶ ಏನಕ್ಕೆ ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ರೆ, ಪಾಪುಗೆ ಸ್ಕೂಲ್ ನಿಯರ್ ಆಗುತ್ತೆ. ಹಾಗೆ ನಮಗೆ ಹಾಲಲ್ಲಿ ಸ್ವಲ್ಪ ಸ್ಪೇಸ್ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ಸಾಕು 5 ವರ್ಷ ಇದ್ದಿದ್ದು ಅಂತ ಹೇಳಿ. ತುಂಬ ಕಂಜೆಸ್ಟೆಡ್ ಆಗೋದು ಅದು ಮನೆ. ಹಾಗಾಗಿ ಚೇಂಜ್ ಆದ್ವಿ. ಇದೊಂದು ಕಬೋರ್ಡ್ ಬಗ್ಗೆ ಹೇಳೋಣ ಅಂತ ಹೇಳಿ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಮನೆ ಕಂಪೇರ್ ಮಾಡಿದ್ರೆ ಈ ಮನೆ ಸ್ವಲ್ಪ ದೊಡ್ಡದಿದೆ. ಬಟ್ ಆ ಮನೆ ತುಂಬ ಚಿಕ್ಕದಿತ್ತು. ಈ ಹಾಲಲ್ಲೇ ಕಿಚನ್ನು ಪ್ಲಸ್ ಹಾಲ್ ಕೂಡ ಬಂದಿತ್ತು. ಅಂದರೆ ಈ ಹಾಲ್ ಸ್ಪೇಸಲ್ಲಿ ಕಿಚನ್ನು ಪ್ಲಸ್ ಹಾಲು ಈ ಸ್ಪೇಸಲ್ಲಿ ಮಾಡಿದ್ರು ಅಂತ ಹೇಳ್ಬೋದು. ಇಷ್ಟು ಸ್ಪೇಸಲ್ಲಿ ಇತ್ತು. ನಮಗೆ ಬಟ್ಟೆ ಇಟ್ಕೊಳೋದಕ್ಕೆಲ್ಲ ಸ್ವಲ್ಪ ಕಬೋರ್ಡ್ಸ್ ಬೇಕಿತ್ತು. ಆವಾಗ ಮೆಜರ್ಮೆಂಟಿಗೆ ತಕ್ಕಂಗೆ ಮಾಡಿಸ್ಕೊಂಡಿದ್ವಿ. ಟಿ ವಿ ಇಟ್ಕೊಳೋದಕ್ಕೆ ಪ್ಲಸ್ ನಮಗೆ ಸ್ಟೋರೇಜ್ಗೂ ಆಗುತ್ತೆ ಬಟ್ಟೆ ಎಲ್ಲ ಇಟ್ಕೊಳೋದಕ್ಕೆ ಅಂತ ಹೇಳಿ ಮಾಡಿಸಿದ್ವಿ. ಇನ್ನೊಂದು ಏನು ಮೇನ್ ಯೂಸ್ ಆಯಿತು ಅಂತ ಹೇಳಿದರೆ, ನಮ್ಮ ಮನೆಯವ್ರು ಐರನ್ ಮಾಡ್ಕೊಳೋದು ತುಂಬ ಯೂಸ್ ಆಯ್ತಿದ್ದು. ಇಲ್ಲೇ ಪ್ಲಗ್ ಇತ್ತು. ಸೊ ಅದನ್ನು ಒಂದು ಕ್ಲಿಪ್ನ ಹಾಕ್ತೀನಿ ಈ ವಿಡಿಯೋದಲ್ಲಿ, ಚೆಕ್ ಮಾಡಿ. ಇಲ್ಲಿ ಪ್ಲಗ್ ಹಾಕೊಂಡು ಇಲ್ಲಿ ಸ್ವಿಚ್ ಹಾಕೊಂಡು ಇಲ್ಲೇ ಐರನ್ ಮಾಡ್ಕೋತಾ ಇದ್ರು. ತುಂಬ ಈಸಿಯಾಗಿ ಐರನ್ ಮಾಡ್ಕೋಬೋದು. ಒಮ್ಮೊಮ್ಮೆ ನಮ್ಮ ಅಕ್ಕ ಕೂಡ ಸ್ಯಾರಿಗಳು ತೊಗೊಂಡು ಬಂದು ಎಲ್ಲ ಈಸಿ ಆಗುತ್ತೆ ಬೇಗ ಮಾಡ್ಕೊಳೋದಕ್ಕೆ ಅಂತಲೂ ಕೂಡ ಮಾಡ್ಕೊಂಡಿದ್ದುಂಟು. ಅಷ್ಟು ಚೆನ್ನಾಗಿ ಅನ್ಸೋದು ಇದು ಕಬೋರ್ಡ್ ಐರನ್ ಮಾಡ್ಕೊಳೋದಕ್ಕೆಲ್ಲ. ಇವಾಗಲೂ ಕೂಡ ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದೀವಿ. ಈ ಫ್ರಿಡ್ಜ್ ಹಿಂದ್ಗಡೆ ಒಂದು ಸ್ವಿಚ್ ಇದೆ. ಆ ಸ್ವಿಚ್ಗೆ ಜಂಕ್ಷನ್ ಬಾಕ್ಸ್ನ ಹಾಕ್ಕೊಂಡು ಅಲ್ಲಿಂದ ಇನ್ನೊಂದು ಕನೆಕ್ಷನ್ನ ತಗೊಂಡು ನಾವು ಇಲ್ಲೇ ಐರನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರೋದು ಪ್ಲ್ಯಾನು. ಅಲ್ಲಿ ಮಾಡ್ಕೊಂಡಿದ್ದಂಥ ವಿಡಿಯೋನ ಇದಕ್ಕೆ ಹಾಕ್ತೀನಿ ನೋಡಿ, ಯಾವ್ಯಾವ ಥರ ಮಾಡ್ಕೊಂಡಿದ್ದೆ ಅಂತ ಹೇಳಿ. ಇದೆ ಆ ಮನೆ ವಿಡಿಯೋ, ನೋಡ್ತಾ ಇರ್ಬೋದು. ಈ ಕಡೆ ಸೈಡು ಟಿ ವಿ ಇಟ್ಕೊಂಡಿದ್ವಿ. ಅದ್ರ ಮೇಲ್ಗಡೆ ಏನಾದರೂ ವಾಟ್ರ್ ಬಾಟಲ್ಲು ಅಥವಾ ಏನಾದರೂ ಮೊಬೈಲ್ಸು ಏನಾದರೂ ಇಡೋದಿದ್ರೆ ಇಡ್ತಾ ಇದ್ದಿದ್ದು. ಹೀಗೆ ಒಳಗಡೆ ಪಾಪು ಬಟ್ಟೆಗಳು ಹಾಗೆ ಡೈಲಿ ಯೂಸ್ ಬಟ್ಟೆಗಳನ್ನೆಲ್ಲ ಇಟ್ಕೋತಾ ಇದ್ವಿ. ಇನ್ನು ಈ ಸೈಡ್ ಬಂದು ಐರನ್ ಬಾಕ್ಸು ಹಾಗೆ ಊರಿಗೆ ತಗೊಂಡೋಗೋಂಥ ಐಟಮ್ಸ್ ಏನಾದರೂ ಇದ್ದರೆ ಕೆಳಗಡೆ ಇಡ್ತಾ ಇದ್ದೆ. ಬೆಡ್ಶೀಟ್ಸು ಅಥವಾ ಊರಿಂದ ಬಂದವ್ರ ಬಟ್ಟೆ ಏನಾದರೂ ಇಲ್ಲೇ ಇಡೋದಕ್ಕೆ ಸ್ಪೇಸ್ ಮಾಡಿಬಿಡ್ತಾ ಇದ್ದೆ. ಐರನ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿಂದಾನೇ ಐರನ್ ಬಾಕ್ಸ್ನ ತೊಗೊಂಡು ಅಲ್ಲಿ ಸ್ವಿಚ್ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿಗೆ ಪ್ಲಗ್ ಹಾಕಿಬಿಟ್ಟು ಕೆಳಗಡೆ ಒಂದು ಬೆಡ್ಶೀಟ್ನ ಹಾಕಿ ಹಂಗೆ ಐರನ್ ಮಾಡ್ಕೋತಾ ಇದ್ದಿದ್ದು. ಐರನ್ ಮಾಡ್ಕೊಳೋದಕ್ಕಂತೂ ತುಂಬಾ ಈಸಿ ಆಗ್ತಾ ಇತ್ತು ಇದು. ಐರನ್ ಮಾಡ್ಕೊಳೋದಕ್ಕೆ ಮಾಡಿಸಿದ್ದೀವಿ ಅನ್ನೋ ಥರ ಇತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹಾಲ್ ತುಂಬ ಚಿಕ್ಕದಿದ್ದರಿಂದ ಇದು ಕಬೋರ್ಡ್ ತುಂಬಾ ಯೂಸ್ ಆಯಿತು ಅಂತ ಹೇಳ್ಬೋದು. ಇವನ್ ಚಿಕ್ಕ ಮನೆಗಳಿಗೆ ಈ ರೀತಿ ಕಬೋರ್ಡ್ ಮಾಡಿಸ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವನ್ ಟಿ ವಿ ಇಟ್ಕೊಳೋದಕ್ಕೆ ಆಗಲಿ ಅಥವಾ ಐರನ್ ಮಾಡ್ಕೊಳೋದಕ್ಕೆ, ಇನ್ನು ಸ್ಟೋರೇಜ್ಗೆ ಆಗಲಿ, ಮೇಲ್ಗಡೆ ಏನಾದರೂ ಇಡೋದಕ್ಕೆ, ಇನ್ನು ಒಳಗಡೆ ಬಟ್ಟೆಗಳನ್ನು ಇಟ್ಕೊಳೋದಕ್ಕೆ ಅಥವಾ ಏನಾದರೂ ಇಡೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ಈಗ ಹಾರಿಸಾಂಟಲ್ ಇರೋದ್ರಿಂದ ಇಷ್ಟು ಯೂಸ್ ಆಯಿತು. ಅದೇ ವರ್ಟಿಕಲಲ್ಲಿದ್ದರೆ ನಮಗೆ ಟಿ ವಿ ಇಡೋದಕ್ಕೂ ಕಷ್ಟ ಆಗ್ತಾ ಇತ್ತು. ಟಿ ವಿ ಇಡೋದಕ್ಕೆ ಸ್ಪೇಸ್ ಆಗ್ತಾ ಇರಲಿಲ್ಲ. ಮತ್ತು ಇನ್ನೊಂದನ್ನು ಏನಾದರೂ ತೊಗೊಂಡು ಬಂದು ಟಿ ವಿ ಇಡೋದಕ್ಕೆ ಅಡ್ಜಸ್ಟ್ ಮಾಡಬೇಕಾಗಿತ್ತು. ನೋಡೋದಕ್ಕೂ ಕೂಡ ಅಷ್ಟೇ ಲುಕ್ ಆಗಿತ್ತು. ಸುಮಾರು ಜನ ಬಂದವ್ರು ಕೇಳ್ತಾ ಇದ್ರು, ಇದನ್ನ ಎಲ್ಲಿ ತೊಗೊಂಡ್ರಿ, ಹೆಂಗೆ ಮಾಡಿಸಿದ್ರಿ ಅಂತ ಹೇಳಿ. ಮೊದಲು ವರ್ಕ್ ಮಾಡ್ತಾ ಇದ್ದೆ ನಾನು ಅಲ್ಲಿ ಆಫೀಸಲ್ಲಿ. ಏನೋ ಕೆಲಸ ಮಾಡುವಾಗ ಮನೆ ನಿಯರ್ ಇತ್ತು ನನಗೆ ಆವಾಗ ಆಫೀಸ್ಗೂ ಮತ್ತು ಮನೆಗೂ. ಅದೇ ಕಾರ್ಪೆಂಟರ್ ಮನೆಗೆ ಬಂದು ಮೆಷರ್ಮೆಂಟ್ನ ತೊಗೊಂಡೋಗಿ ನಮಗೆ ಈ ರೀತಿ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಇದಕ್ಕೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿ ಅಂತ ಹೇಳಿದ್ವಿ. ಇಲ್ಲಿಗೆ ಲಾಕ್ ಮಾಡಿರಲಿಲ್ಲ. ಇದನ್ನು ಕಟ್ಬಿಟ್ಟಿದ್ದೀವಿ ಎರಡು ಕಡೆ. ಬಿಕಾಸ್ ಯಾಕೆಂದರೆ ಒಂದು ಪಾಪು ಬಂದ್ಬಿಟ್ಟು ಅಗ್ಲಗ್ಲ ಇದನ್ನು ಡೋರ್ ತೆಗೆದ್ಬಿಟ್ಟು ಹಿಂಗೆ ಜಗ್ತಾನೆ. ಹಂಗಾಗಿ ಸದ್ಯಕ್ಕೆ ಅವ್ನಿಗೆ ಸ್ವಲ್ಪ ಬುದ್ಧಿ ಬರೋ ತನಕ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಕಟ್ಟಾಗಿ ಮಾಡಿದ್ದೀನಿ ಅಷ್ಟೇ. ಇನ್ನು ಈ ಕಬೋರ್ಡ್ ಸ್ವಲ್ಪ ಜೋಡಿಸ್ಬೇಕು. ಎಲ್ಲಾನು ಬಟ್ಟೆ ಇಲ್ಲ, ಹೆಂಗೆ ಬೇಕಂಗೆ ಹಾಕಿಟ್ಟಂಗಾಗಿದೆ. ಈಗೂ ಅಷ್ಟೇ ಎಲ್ಲ ಸಿಕ್ಕಿದ್ದನ್ನೆಲ್ಲ ಹಾಗಾಗಿ ತುಂಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಜೋಡಿಸ್ಬೇಕು ಇವಾಗ. ಇದು ಮೇನ್ ಉದ್ದೇಶ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಯಾರಿಗಾದ್ರೂ ಯೂಸ್ ಆಗೇ ಆಗತ್ತೆ. ಇದನ್ನ ನಾವು ಅಳತೆ ಕೊಟ್ಟು ಹೀಗೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದು. ಸಾಮಾನ್ಯ ಈ ಥರ ಹೀಗೆ ಈ ಹಾರಿಸಾಂಟಲಲ್ಲಿ ಕಬೋರ್ಡ್ಸ್ ಸಿಗೋದು ತುಂಬ ಕಡಿಮೆ. ನಮಗೆ ಹೀಗೆ ವರ್ಟಿಕಲಲ್ಲಿ ಸಿಕ್ಬಿಡುತ್ತೆ ಹೊರಗಡೆ ಶಾಪಲ್ಲೆಲ್ಲ. ಬಟ್ ಈ ರೀತಿ ಸಿಗೋದು ಸ್ವಲ್ಪ ಕಡಿಮೆ.
ನಮ್ಮ ಅಕ್ಕ ಮಾಡಿಸ್ಕೊಂಡಿದ್ರು, ಅವ್ರು ಹೇಳ್ಬಿಟ್ಟು ಅವ್ರ ಮನೇಲಿ. ಸೊ ನನಗೂ ಅದನ್ನ ನೋಡಿ, ಸೊ ಚಿಕ್ಕದಿರೋದ್ರಿಂದ, ಮನೆ ಚಿಕ್ಕದಿರೋದ್ರಿಂದ ಇದು ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡಿಸಿದ್ದು. ನೋಡ್ತಾ ಇರೋರ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಇದು ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ರೂಮಲ್ಲಿ ಕಬೋರ್ಡ್ಸ್ ಇದೆ, ಬಟ್ ರೂಮಲ್ಲಿ ಕಬೋರ್ಡ್ಸ್ ಇದ್ರೂ ಗೊತ್ತಲ್ಲ, ಎಷ್ಟು ಕಬೋರ್ಡ್ಸ್ ಇದ್ರೂ ಸಾಲದು, ಹಂಗಾಗೋಗ್ಬಿಟ್ಟಿದೆ. ಈ ಕಬೋರ್ಡ್ನ ಮೂವ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು. ಅಂದರೆ ವೆಯ್ಟ್ ಇದೆ, ತುಂಬಾ ವೆಯ್ಟ್ ಇದೆ. ಒಳಗಡೆ ಗ್ಲಾಸ್ ಇದೆ ಅಲ್ವಾ, ಆ ಗ್ಲಾಸ್ನ ರಿಮೂವ್ ಮಾಡಿ ನಾವು ಶಿಫ್ಟ್ ಮಾಡ್ಕೋಬೋದು. ನಮಗೆ ಕಾರ್ಪೆಂಟರ್ ಹೇಳಿದ್ರು, ನೀವು ಮೂವ್ ಮಾಡುವಾಗ ಈ ರೀತಿ ಗ್ಲಾಸ್ನ ತೆಗೆದಿಟ್ಟು ನೀವು ಮೂವ್ ಮಾಡ್ಕೋಬೋದು, ಈಸಿ ಆಗುತ್ತೆ ಅಂತ ಹೇಳಿ. ಗ್ಲಾಸ್ ಕೊಡದೇ ಇರೋ ಪ್ಲೇವುಡ್ನಲ್ಲೇ ಮಾಡಿದಿದ್ರೆ ನಮಗೆ ಅದನ್ನು ರಿಮೂವ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ನಾನು ಅವಾಗ ಸ್ಟಾರ್ಟಿಂಗ್ ಹೇಳಿದ್ದೆ ಕಂಪಾರ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿ, ಬಟ್ ತುಂಬಾ ಚೆನ್ನಾಗಾಯಿತು. ಇದೇನೆ ಕಂಪಾರ್ಟ್ಮೆಂಟ್ಸ್ ಇದ್ದಿದ್ರೆ ಅದು ತುಂಬ ಜಾಗ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗೆ ಅದು ಗ್ಲಾಸ್ ರಿಮೂವ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಪ್ಲೇವುಡ್ ಆಗಿದ್ದರೆ ಇನ್ನೂ ವೆಯ್ಟ್ ಆಗ್ತಾ ಇತ್ತು. ಸೊ ನೀಟಾಗಿ ಮಾಡಿಕೊಟ್ರು. ನಮಗಿಂತ ಅವ್ರಿಗೆ ಮಾಡಿರ್ತಾರಲ್ವ, ತುಂಬ ಚೆನ್ನಾಗಿ ಐಡಿಯಾ ಇರುತ್ತೆ ಯಾವ ರೀತಿ ಮಾಡಿದರೆ ಹೇಗಾಗುತ್ತೆ ಅನ್ನೋದು. ಹಾಗಾಗಿ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಮನೆ ಶಿಫ್ಟ್ ಮಾಡುವಾಗ ಗ್ಲಾಸ್ ಕೂಡ ರಿಮೂವ್ ಮಾಡಿ, ಹಾಗೆ ಡೋರ್ ಕೂಡ ಬಿಚ್ಚಿ ತೊಗೊಂಡು ಬಂದಿದ್ದು. ತೊಗೊಂಡು ಬರುವಾಗ ಸ್ವಲ್ಪ ಎಡ್ಜಸ್ಸಲ್ಲಿ ಇದಾಗ್ಬಿಟ್ಟಿದೆ, ಡ್ಯಾಮೇಜ್ ಆಗಿಬಿಟ್ಟಿದೆ. ತುಂಬ ವೆಯ್ಟ್ ಇರೋದ್ರಿಂದ ಏನೂ ಮಾಡೋದಕ್ಕಾಗಲ್ಲ, ಹಾಗೆ ಆಗುತ್ತೆ. ಸ್ವಲ್ಪನಾದರೂ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ವಿ. ಎಷ್ಟು ಬಟ್ಟೆ ಇಡ್ಸುತ್ತೆ ಅಂದರೆ ಅಷ್ಟು ಬಟ್ಟೆ ಇಡ್ಸುತ್ತೆ ಇದ್ರೊಳಗಡೆ. ಎಲ್ಲನೂ ಇಲ್ಲೆಲ್ಲೇ ಇಡ್ತಾ ಇದ್ದೀನಿ. ಡೈಲಿ ಯೂಸ್ ಬಟ್ಟೆಗಳಾಗಲಿ, ಬೆಡ್ಶೀಟ್ಸ್ನೇ ಆಗಲಿ, ಪಾಪು ಡೈಲಿ ವೇರ್ ಬಟ್ಟೆಗಳು, ಹಾಗೆ ಪಾಪುನ ಎಲ್ಲ ಬಟ್ಟೆಗಳ್ನೂ ಕೂಡ ನಾನು ಇಲ್ಲೇ ಇಡ್ಕೋತಿದ್ದೀನಿ. ಹೇಳಬೇಕಂದ್ರೆ ಅಕ್ಕ ಮನೆಯಿಂದನೇ ನನಗೆ ಐಡಿಯಾ ಬಂದಿದ್ದು. ಅಂದರೆ ಅವಳ ಮನೆಯಲ್ಲಿ ಮಾಡಿಸಿದ್ರಿಂದ ನನಗೂ ನೋಡಿ ಈ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸಿದ್ದು. ಬಟ್ ಅಕ್ಕ ಮನೆಗಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವಳ ಮನೆಯಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಅಗಲ ಕಡಿಮೆ ಬಂದಿದೆ, ಸ್ವಲ್ಪ ಚಿಕ್ಕದು ಅನಿಸುತ್ತೆ. ಐರನ್ ಮಾಡ್ಕೊಳೋದಕ್ಕೆಲ್ಲ ಸ್ವಲ್ಪ ಸ್ಪೇಸ್ ಅದು ಕಮ್ಮಿ ಅಂತ ಅನಿಸುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಫೈನಲ್ ಆಗಿ ಜೋಡಿಸಿದ್ದು ಕೂಡ ಆಯಿತು. ಇನ್ನು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಒಂದ್ಸರಿ ತೋರಿಸ್ತೀನಿ. ಎಲ್ಲ ಜೋಡಿಸಿದ್ದಾದ್ಮೇಲೆ ನನಗಿನ್ನೂ ಕೆಳಗಡೆ ಸ್ಪೇಸ್ ಉಳಿದಿದೆ. ಇನ್ನೂ ಸಾಕಷ್ಟು ಬಟ್ಟೆಗಳನ್ನೇ ಆಗಲಿ ಅಥವಾ ಏನಾದರೂ ಇಡ್ಬೋದು. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಲಲ್ಲಿ ಒಂದು ಕಡೆ ಸೈಡ್ಗಿಟ್ಟು ಏನಾದರೂ ಈ ಥರ ಸ್ಟೋರೇಜ್ ಮಾಡ್ಕೊಂಡ್ರು ಮಾಡ್ಕೋಬೋದು. ಅದ್ರ ಮೇಲ್ಗಡೆ ಏನಾದರೂ ಶೋ ಟೈಪ್ ಏನಾದರೂ ಇಡ್ತೀನಿ ಅಂದರೂ ಕೂಡ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ಯೂಸ್ಫುಲ್ ಅಂತ ಅನ್ನಿಸ್ತು, ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.